ಡಾಕ್ಟರ್ ಇವಾಗ ಮನೆಯಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೊಮ್ಯಾಟೊ ಆಗಿರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು ಇಲ್ಲ ಆಲೋವೆರಾ ಈ ಥರದ್ದೆಲ್ಲ ಹಚ್ಬಿಟ್ಟು ಉಜ್ಕೊಳ್ತಾ ಇರ್ತಾರೆ ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಡಾಕ್ಟರ್ ಇಲ್ಲ ಹಾರ್ಮ್ ಆಗುತ್ತಾ? ಈ ಟೊಮ್ಯಾಟೊ ಇದರಲ್ಲೆಲ್ಲ ಹೈಡ್ರಾಕ್ಸಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಅದೆಲ್ಲ ಸ್ವಲ್ಪ ಸ್ಕಿನ್ಗೆ ರಿಜುವಿನೇಟಿಂಗ್ ಎಫೆಕ್ಟ್ ಇರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಬೋದು. ಅದು ನಿಮ್ಮ ಸ್ಕಿನ್ ಟೈಪ್ಗೆ ಯೂಸ್ ಆದರೆ ಮಾತ್ರ ಯೂಸ್ ಮಾಡಬೇಕು. ಎಕ್ಸೆಸಿವ್ ಸ್ಕ್ರಬ್ಬಿಂಗ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೈಪ್ ಡ್ರೈ ಇದ್ದರೆ ಅದರಿಂದ ಕೂಡ ಇರಿಟೇಷನ್ ಆಗ್ಬೋದು. ತುಂಬ ಜನಕ್ಕೆ ನಂಬಿಕೆ ಏನಂದರೆ ಇವೆಲ್ಲ ಆರ್ಗ್ಯಾನಿಕ್ಕು, ಕೆಮಿಕಲ್ಸ್ ಇರಲ್ಲ, ಸೊ ಅದರಿಂದ ಸ್ಕಿನ್ನಿಗೆ ಏನು ತೊಂದರೆ ಆಗಲ್ಲ ಅಂತ. ಬಟ್ ಅದರಲ್ಲಿರೋ ಹೈಡ್ರಾಕ್ಸಿ ಆ್ಯಸಿಡ್ಸು ಒಳ್ಳೆಯದು ಕೂಡ, ಆದರೆ ನಿಮಗೆ ಸೂಟ್ ಆಗಿಲ್ಲ ಅಂದರೆ ಅದು ಹಾರ್ಮ್ಫುಲ್. ಒಳ್ಳೇದು ಮಾಡೋದಕ್ಕಿಂತ ಸ್ಕಿನ್ ಕೆಟ್ಟದೇ ಆಗ್ಬೋದು. ಸೊ ನಿಮಗೆ ಸೂಟ್ ಆದರೆ ಮಾತ್ರ ಅದು ಮಾಡೋ ರೀತಿನೂ ಸ್ಕ್ರಬ್ಬಿಂಗ್ ತುಂಬ ಹಾರ್ಶ್ ಸ್ಕ್ರಬ್ಬಿಂಗ್ ಮಾಡಿದೆ ಯಾವಾಗಲೂ ಒಂದು ಸಲ ಡೈಲಿ ಮಾಡೋದ್ರಿಂದನೂ ಸ್ಕಿನ್ ಇರಿಟೇಷನ್ ಆಗ್ಬೋದು. ಸೊ ಯಾವಾಗಲೂ ಒಂದು ಸಲ ಮಾಡ್ಕೋಬೋದು, ಓನ್ಲಿ ಇಫ್ ಇಟ್ ಸೂಟ್ಸ್ ಯುವರ್ ಸ್ಕಿನ್. ಓಕೆ ಡಾಕ್ಟರ್, ಇತ್ತೀಚೆಗೆ ಸ್ಕಿನ್ ಕೇರ್ ಅಂತ ಹೇಳಿಬಿಟ್ಟು ಸೆಲೆಬ್ರಿಟೀಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಅಥವಾ ಯೂಟ್ಯೂಬಲ್ಲೂ ಹಾಕ್ತಾ ಇರ್ತಾರೆ. ಅದನ್ನು ನೋಡಿ ತುಂಬ ಜನ ಕಾಪಿ ಮಾಡೋರಿದ್ದಾರೆ. ಈ ಮುಲ್ತಾನ್ ಮಿಟ್ಟಿ ಆಗಿರ್ಬೋದು ಅಥವಾ ಈ ಐಸ್ ಕ್ಯೂಬ್ಸ್ನ ನೀರಲ್ಲಿ ಮುಖನ ಅದ್ದಿ ತೆಗೆಯೋದು, ಇದೆಲ್ಲ ಸ್ಕಿನ್ ಕೇರ್ ಮಾಡುತ್ತೆ ಅಂತ ಹೇಳಿ ಅಂದ್ಕೊಳ್ತಾರೆ ಅವ್ರಿಗವ್ರೆ. ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಡಾಕ್ಟರ್? ಸೊ ಈ ಐಸ್ ಪ್ಯಾಕಲ್ಲಿ ಡಿಪ್ ಮಾಡೋದು ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಸೆಲೆಬ್ರಿಟೀಸ್ ವೀಡಿಯೋಸಿಂದ ಇನ್ಸ್ಟಾಗ್ರಾಮಲ್ಲಿ. ಅದು ಐಸ್ ಪ್ಯಾಕಲ್ಲಿ ಫೇಸ್ ಡಿಪ್ ಮಾಡಿದಾಗ ಸ್ವಲ್ಪ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ನಮ್ಮ ರಕ್ತನಾಳಗಳು ಸ್ವಲ್ಪ ಕ್ಲೋಸ್ ಆಗೋದ್ರಿಂದ ಪೇಲ್ನೆಸ್ ಬರುತ್ತೆ. ಒಂದು ಕಂಪ್ಲೆಕ್ಷನ್ ಇಂಪ್ರೂವ್ ಆದಂಗೆ ಅಥವಾ ಫೇರ್ ಕಾಣಿಸೋದು, ಸ್ಕಿನ್ ಪೇಲ್ ಆಗೋದು ಟೆಂಪ್ರರಿ ಎಫೆಕ್ಟ್ ಅದು. ಮತ್ತು ಪೋರ್ಸು ಟೈಟ್ ಆದಂಗೆ ಅನಿಸುತ್ತೆ. ಬಟ್ ಅದು ಬರೀ ತಾತ್ಕಾಲಿಕ ಎಫೆಕ್ಟ್, ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನೂ ಇರಲ್ಲ ಅದರಿಂದ. ಕೆಲವ್ರದ್ದು ಈಗ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರಿಗೆ ಹೊಸ ಪ್ರಾಡಕ್ಟನ್ನು ಅವರು ಅಪ್ಲೈ ಮಾಡಿದಾಗ ಫೇಸ್ಗಾಗಿರ್ಬೋದು ಅಥವಾ ಅವ್ರ ಸ್ಕಿನ್ಗೆ ಎಲ್ಗಾದರೂ ಆಗಿರ್ಬೋದು, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ. ಇಂಥವರು ಏನು ಕೇರ್ನ ತಗೋಬೇಕು ಡಾಕ್ಟರ್? ಸೆನ್ಸಿಟಿವ್ ಸ್ಕಿನ್ ಇರೋರು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ತುಂಬ ಯೋಚನೆ ಮಾಡಿ ಅವರಿಗೆ ಸೂಟ್ ಆಗುತ್ತಾ ಇಲ್ವಾ ನೋಡಿ, ಆದರೆ ಒಂದು ಡರ್ಮಟಾಲಜಿಸ್ಟ್ ಒಪಿನಿಯನ್ ತಗೊಂಡು ಯೂಸ್ ಮಾಡೋದು ಒಳ್ಳೆಯದು. ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದರಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರಬೇಕು ಮತ್ತು ಅದು ಮೈಲ್ಡ್ ಇರಬೇಕು. ಈ ಹಾರ್ಶ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಇರಿಟೇಷನ್ ಆಗುತ್ತೆ. ಮತ್ತು ಯಾವುದೇ ಹೊಸ ಪ್ರಾಡಕ್ಟ್ ತೊಗೊಂಡ್ರೂ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಬೋದು. ಹೇಗೆ ಅಂದರೆ ಇವಾಗ ಫೋರ್ ಆರ್ಮಲ್ಲಿ ಅಥವಾ ಇಯರ್ ಹಿಂದೆ ಬಿಹೈಂಡ್ ದ ಇಯರ್ ಅಪ್ಲೈ ಮಾಡಿ ಒಂದು ಪ್ಯಾಚ್ ಅಪ್ಲೈ ಮಾಡಿ ಓವರ್ ನೈಟ್ ಬಿಡೋದು. ಅಲ್ಲಿ ಏನು ಇರಿಟೇಷನ್ನು, ರೆಡ್ನೆಸ್, ಬರ್ನಿಂಗ್ ಸೆನ್ಸೇಷನ್ ಏನೂ ಇಲ್ಲ ಅಂದರೆ ಮತ್ತು ಫೇಸಲ್ಲಿ ಅಪ್ಲೈ ಮಾಡೋದಾದರೆ ಒಂದು ಸ್ಮಾಲ್ ಏರಿಯಾ ಅಪ್ಲೈ ಮಾಡಿ ನೋಡ್ಬೋದು. ಸೊ ಏನು ತೊಂದರೆ ಆಗಿಲ್ಲ ಅಂದರೆ ಯೂಸ್ ಮಾಡೋದು, ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು.